ಇದನ್ನು ಅಕ್ವೈರ್ ಮಾಡಿ ಇದನ್ನು ಅರಣ್ಯ ಸುಪರ್ದಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ದಲಿತ ನೌಕರಗಳನ್ನ ನೇಮಕ ಮಾಡಿತ್ತು. 14 ವರ್ಷದಿಂದವೇ ಅವತ್ತಿನಿಂದ ಇವತ್ತಿನವರೆಗೂ ಸಹ ಇಲ್ಲಿ ನೌಕರರಾಗಿ ಕೆಲಸ ಮಾಡ್ಕೊಬಂದಂಥ ನಿಂಗರಾಜು ಮತ್ತು ಅವರ ಸಹಪಾಠಿಗಳರೂ ಏಕಾಏಕಿ ಈಗ 6 ತಿಂಗಳಿಂದ ಅವರನ್ನು ತೆಗೆದಿದ್ದಾರೆ. ಅವರು ಬಡ ಕುಟುಂಬದಂತ ಬಂದಂಥವ್ರು. ಅವ್ರಿಗೆ ಏಕಾಏಕಿ ನೋಟಿಸು ಕೊಡದಂತೆ ಮತ್ತೊಂದು ಮಾಡದಂತೆ ಅವ್ರಿಗೆ ಏಕಾಏಕಿ ರದ್ದುಪಡಿಸಿದ್ರೆ, ಕೆಲಸದಿಂದ ವಜಾಗೊಳಿಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಇರಲಿ, ಅವರು ಜೀವನ ಮಾಡೋಕ್ಕೆ ಊಟದ ವ್ಯವಸ್ಥೆಗೆ ಏನು ಮಾಡಬೇಕು ಅಂತ ನಮ್ಮದು ಪ್ರಶ್ನೆ ಸರ್. ಈಗ ಹೌದು ಸರ್, ಇಲ್ಲಿ 14 ವರ್ಷದಿಂದ ಮಾಡ್ತಾಯಿದ್ದಾರೆ ಸರ್. ಈಗ ಏಕಾಏಕಿ ಹಿಂಗೆ ತೆಗೆದುಬಿಟ್ರೆ ನಾವು ಯಾರ ಹತ್ರ ಹೋಗ್ಬೇಕು ಸರ್? ಬರೀ ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇರಲ್ಲ ಅಧಿಕಾರಿಗಳು. ಇವ್ರ ಮೇಲೆ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ, ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಲ್ಲಿ ಇವರು ಆ್ಯಕ್ಷನ್ ತಗೋಬೇಕಲ್ವೇ? ನಾನು ಇವತ್ತಿನ ಅವ್ರು ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರು, ಸಿ ಮಾದೇವಪ್ಪ ಸಾಹೇಬರು ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನು ಕಾರಣ ಇಲ್ಲ, ಇದು ಹೊರಗುತ್ತಿಗೆ ಆಧಾರದ ಮೇಲೆ ನಾವು ನಿಮ್ಮ ತಗೊಂಡಿದ್ವೋ, ಈಗ ಹೊರಗುತ್ತಿಗೆ ಆಧಾರದ ಮೇಲೆ ನಾವು ನಿಲ್ಲಿಸಿದ್ದೀವಿ, ಹಾಗಾಗಿ ನಿಮ್ಮನ್ನು ವಜಾಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ಸಾಲುಮರ ತಿಮ್ಮಕ್ಕ ವೃಕ್ಷೋದ್ಯಾನವನದಲ್ಲಿ ಭಾಳಷ್ಟು ಭ್ರಷ್ಟಾಚಾರ, ಭಾಳಷ್ಟು ಅನ್ಯಾಯಗಳಾಗಿದೆ. ಆ ತಾಯಿ ಯಾರು ಸಾಲುಮರಕ್ಕ ತಿಮ್ಮಕ್ಕ ಅವರ ಹೆಸರಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೋಬೇಕು ಈ ವೃಕ್ಷೋದ್ಯಾನವನ ಬಂದು ನೋಡಿದ್ರೆ, ಆ ಮಟ್ಟಕ್ಕೆ ನಾಶಪಡಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿನ ಇವತ್ತಿನ ಅನುದಾನ ತಗೋತಾರೆ, ಡೆವಲಪ್ಮೆಂಟ್ ಮಾಡ್ತಾಯಿಲ್ಲ. ಅಲ್ಲಿ ಹೆಚ್ಚು ಕಮ್ಮಿ ದಿನಕ್ಕೆ ಸಾವಿರಾರು ಜನ ಬಂದು ಇಲ್ಲಿ ವಾಕ್ ಮಾಡ್ತಾರೆ. ಹೆಂಗಸರು, ಮಕ್ಕಳು ಪ್ರತಿಯೊಬ್ಬರೂ ಸಹ ಇಲ್ಲಿ ಬಂದು ವಾಕ್ ಮಾಡಿ ಅವ್ರ ಆರೋಗ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ಆ ಕಾಲು ದಾರಿ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಲ್ಲುಗಳನ್ನೇ ಹಾಕಿದ್ದಾರೆ, ಮಧ್ಯದಲ್ಲೆಲ್ಲ ಡಬ್ರೀಸ್ ಎಲ್ಲ ಹಾಕಿದ್ದಾರೆ. ಎಷ್ಟೋ ಹೆಂಗಸರುಗಳೆಲ್ಲ ಅಲ್ಲಿ ಕಾಲನ್ನು ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆರೋಗ್ಯ ಬರಬೇಕು ಪಾರ್ಕ್ಗೆ, ಇಲ್ಲ ಆರೋಗ್ಯ ಕೆಡಿಸ್ಕೊಳಕ್ಕೆ ಬರಬೇಕು ಸರ್ ನಮ್ಮ ಉದ್ದೇಶ. ನಾವು ಇದನ್ನು ಸಾಲುಮರ ತಿಮ್ಮಕ್ಕ ವೃಕ್ಷೋದ್ಯಾನವನ ಒಂದು ಸಂಘ ಮಾಡ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಂದ ಲೆಟ್ರ್ ಹಾಕ್ಸಿದ್ದೀವಿ, ಯಾವ ರೆಸ್ಪಾನ್ಸು ಮಾಡಲ್ಲ. ಇಲ್ಲಿ ಮೈಸೂರಲ್ಲಿ RFO ಇದ್ದಾರೆ, ಧನೇಶ್ರೀ ಅಂತ. ಆ ಅಮ್ಮನಿಗೆ ಅಷ್ಟು ದುರಾಂಕಾರದಲ್ಲಿ ಮಾತಾಡ್ತಾಳೆ ಅಮ್ಮ. ಯಾಕೆ ಅಮ್ಮ ಅಷ್ಟು ಮೆರಿತಾಳೆ ಅಂತ ಗೊತ್ತಿಲ್ಲ ನಮಗೆ. ಅಟ್ಲೀಸ್ಟ್ ಒಂದು ಅನುದಾನ ತಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಕಾಮನ್ ಸೆನ್ಸ್ ಇಲ್ಲ ಅಧಿಕಾರಿಗಳಿಗೆ. ಬಸವರಾಜರು DFO ಇದ್ದಾರೆ, ನಾವು ಹೋಗಿ 3 hours ಅವತ್ತು ವೇಟ್ ಮಾಡಿದ್ದೀನಿ ಅವ್ರು ಭೇಟಿ ಮಾಡೋಕ್ಕೆ. ಅಯ್ಯಪ್ಪ ಮೀಟಿಂಗಲ್ಲಿ ಕೂತಿದ್ದೀನಿ ಅಂದ್ಬಿಟ್ಟು ಬರೋಕ್ಕಾಗಲಿಲ್ಲ. ನಾವು ಯಾರ ಹತ್ರ ಹೇಳ್ಕೊಳ್ವಾ? ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಂಘ ಹಾಗೂ ನಮ್ಮ ಸ್ಥಳೀಯವಾಗಿ ಮುಖಂಡರಾದಂಥ ಶೈಲೇಂದ್ರ ನೇತೃತ್ವದಲ್ಲಿ ಇವತ್ತು ಹೋರಾಟ ಕರೆದಿದೆ ಸರ್. ಹೋರಾಟದ ಉದ್ದೇಶ ಇಷ್ಟೇ, ಯಾವ ನೌಕರರು ಹೊಟ್ಟೆಪಾಡಿಗಾಗಿ ದಿನಗೂಲಿ ಕೆಲಸವನ್ನು ನಂಬಿಕೊಂಡು ಕಳೆದ 10-15 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು, ಅಂಥ ನೌಕರರ ಉದ್ಯೋಗ ಇಲಾಖೆ ಕಿತ್ಕೊಂಡಿದೆ. ಯಾಕೆ ಕಿತ್ಕೊಂಡಿದೆ ಅಂತ ಅಂದರೆ, ಮುಖ್ಯವಾಗಿ ಅವ್ರು ಕೊಟ್ಟಷ್ಟು ಸಂಬಳವನ್ನು ನೀವು ಇಸ್ಕೋಬೇಕು. ಯಾಕೆ ಕಡಿಮೆ ಕೊಡ್ತಾಯಿದ್ದೀರಿ ಅಂತ ಕೇಳಬಾರ್ದು. ಸರ್ಕಾರದ ನಿಯಮ, ಕಾರ್ಮಿಕ ಇಲಾಖೆ ನಿಯಮಗಳೊಳಗಡೆ PF ESI ಕೊಡೋದು ಕಡ್ಡಾಯವಾಗಿ ಜಾರಿಯಲ್ಲಿದೆ, ಅದನ್ನು ಕೂಡ ಕೊಡ್ತಾಯಿಲ್ಲ. 5 ಜನ ಇರೋ ಕಡೆ 20 ಜನ ನೌಕರರಿಗೆ ಬಿಲ್ ಮಾಡ್ತಾಯಿದ್ದಾರೆ. ನೌಕರರ ಸಂಖ್ಯೆ ಕಡಿಮೆ ಇದೆ ಮೇಡಮ್, ಈ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ. ಹಾಗಾಗಿ ಮೈಸೂರು ಪ್ರಾದೇಶಿಕ ವಲಯ ಹಾಗೂ ನಗರ ಹಸಿರೀಕರಣ, ಇವತ್ತೇನು ನಗರ ಹಸಿರೀಕರಣ ವಲಯ ಇದೆ, ಸಾಲುಮರದ ತಿಮ್ಮಕ್ಕ ಟ್ರೀ ಉದ್ಯಾನವನ ಇವತ್ತು ಮೈಸೂರು ನಗರದ ಮಧ್ಯಭಾಗದಲ್ಲಿ ತಲೆ ಎತ್ತಿದೆ ಅಂದರೆ, ಇಲ್ಲಿ ತಮಗೂ ಗೊತ್ತಿರಬೇಕು, ನಮ್ಮ ಸಾರಿ ಹೇಳಿದಾಗ ಇದು ಪಾಳು ಬಿದ್ದಂಥ ಕೆರೆ. ಈ ಕೆರೆಯನ್ನು ಜಿಲ್ಲಾಧಿಕಾರಿಗಳು ಹ್ಯಾಂಡ್ ಓವರಿಗೆ ತೊಗೊಂಡು ಅರಣ್ಯ ಇಲಾಖೆಗೆ ಇದನ್ನು ಹಸ್ತಾಂತರ ಮಾಡ್ತಾರೆ. ಅವತ್ತಿನ ದಿನದಿಂದ 2011ರಿಂದ 2023ನೇ ಇಸ್ವಿ ತನಕ ಲಿಂಗರಾಜು ಈ ಕೆರೆಯಲ್ಲಿ ಗಿಡ ಬೆಳೆಸುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು, ಸಾರ್ವಜನಿಕರಿಗೆ ನೋಡ್ಕೊಳ್ಳುವಂಥದ್ದು, ಒಬ್ಬನೇ ನೌಕರ ಇಷ್ಟನ್ನು ಮೇಂಟೈನ್ ಮಾಡಿದ್ದಾನೆ. ಪ್ರತಿ ವರ್ಷ 20ರಿಂದ 30 ಲಕ್ಷ ದುಡ್ಡು ಇದಕ್ಕೆ ಅನುದಾನ ಬರ್ತಾಯಿದೆ. ಸಾಲುಮರ ತಿಮ್ಮಕ್ಕ ವೃಕ್ಷೋದ್ಯಾನವನ ಒಂದು ಟ್ರೀ ಪಾರ್ಕಿಗೆ 5 ಕೋಟಿ ಸರ್ಕಾರ ವ್ಯಯ ಮಾಡಿದೆ. ಇಷ್ಟೆಲ್ಲ ದುಡ್ಡು ಕೊಟ್ಟರು ಕೂಡ ಶೈಲೇಂದ್ರ ಸರ್ ಹೇಳಿದಾಗೆ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಎಲ್ಲವನ್ನು ಸ್ವಾಹ ಮಾಡ್ತಾಯಿದ್ದಾರೆ. ಪ್ರಾದೇಶಿಕ ವಲಯದಲ್ಲೂ ಕೂಡ ಈಗ 5 ಜನ ನೌಕರರನ್ನ ಕೆಲಸದಿಂದ ತೆಗೆದಿದ್ದಾರೆ. ಕಾರಣ ಇಷ್ಟೇ, ನಾವು 10 ವರ್ಷ 20 ವರ್ಷ ಕೆಲಸ ಮಾಡಿದ್ದೀವಿ, ನಮಗೆ ಹೆಚ್ಚಿಗೆ ಸಂಬಳ ಕೊಡಿ, ದರಪಟ್ಟಿ ಕೊಡಿ ಅನ್ನೋ ಉದ್ದೇಶ ಬಿಟ್ಟರೆ ವೈಯಕ್ತಿಕವಾದಂಥ ಕಾರಣ ಯಾವುದೂ ಇಲ್ಲ ಸರ್. ಇವರು ಏನು ಅಕ್ರಮ ಮಾಡಿದ್ದಾರೆ, ಇವತ್ತು ಅಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಮಲ್ಲಿ ಲಭ್ಯತೆ ಇದೆ. 25-30 ಜನಕ್ಕೆ ಸರ್ಕಾರದ ದರಪಟ್ಟಿ ಅಂತೆ 595 ರೂಪಾಯಿ ಲೆಕ್ಕ ತೋರಿಸ್ತಾ ಇದ್ದಾರೆ. 365 ದಿನ ತೋರಿಸಿದ್ದಾರೆ. ನೌಕರು ಕೊಡ್ತಾ ಇರೋದು 3ರಿಂದ 4 ಸಾವಿರ ರೂಪಾಯಿ ಕಡಿತ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಈ ದೌರ್ಜನ್ಯ ನಿಲ್ಲಬೇಕು. ಯಾವ ನೌಕರು ಇವತ್ತು ಕೆಲಸ ಕಳ್ಕೊಂಡಿದ್ದಾರೋ ಅವ್ರ ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ.
ನಿಂಗರಾಜು ಕುಟುಂಬ ಹಾಗೂ ಪ್ರಾದೇಶಿಕ ವಲಯದ ನಾಗರಾಜ್ ಅವ್ರ ಕುಟುಂಬಕ್ಕೆ ಕೆಲಸ ಕೊಡೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ನಾವು ಅದನ್ನು ಪೊಲೀಸ್ ಇಲಾಖೆಯವ್ರ ಜೊತೆಲೂ ಮಾಹಿತಿ ಹಂಚ್ಕೊಂಡಿದ್ದೀವಿ ಸರ್.